ವೀಕ್ಷಕರೇ, ಸುಜಾತಾ ಭಟ್ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಬೆನ್ನತ್ತಿದ್ದಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಗಳು ಅನನ್ಯ ಭಟ್ ಕಾಣೆ ಅಂತ ದೂರು ಬಯಲಾಗುತ್ತೆ. ಸುಜಾತಾ ಕಂಪ್ಲೇಂಟ್ ಕಹಾನಿಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ವಿರುದ್ಧ ತಿರುಗಿ ಬಿದ್ದ ಅಕ್ಕನ ಗಂಡ ಸುಜಾತಾಗೆ ಮಗಳು ಇರೋದೇ ಸುಳ್ಳು ಅಂತ ಭಾವ ಹೇಳಿಕೆಯನ್ನು ಕೊಡ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಇರುವಂತಹ ದಾಖಲೆಗಳು ಕೂಡ ಸುಳ್ಳು. ಈ ರೀತಿಯಾಗಿ ದೊಡ್ಡ ರಹಸ್ಯವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ಯಾರು ಕೂಡ ಮಾಡದ ಸಂದರ್ಶನವನ್ನ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿದೆ. ಧರ್ಮಸ್ಥಳ ಶವ ಶೋಧದ ರಹಸ್ಯದ ಅಸಲಿ ಸತ್ಯ ಇದು. ಸಾಕಷ್ಟು ಅನುಮಾನಗಳು ಆರಂಭದಿಂದಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿತ್ತು. ಇದೇ ಒಂದು ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡೇ ಪೊಲೀಸರು ಕೂಡ ಬೇರೆ ಬೇರೆ ಆಂಗಲ್ ನಲ್ಲಿ ತನಿಖೆಯನ್ನ ಮಾಡ್ತಾರೆ. ನಮಗೆ ಕಾಣ್ತಾ ಇದ್ದಿದ್ದು ಶವ ಶೋಧಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರ ಮಾತ್ರ, ಮೇಲ್ನೋಟಕ್ಕೆ ಕಾಣ್ತಾ ಇದ್ದಂತ ತನಿಖೆ ಅದು. ಆದ್ರೆ ಆಂತರಿಕವಾಗಿ ಪೊಲೀಸರು ಬಹಳಷ್ಟು ಶೋಧವನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿರುವಂತ ಈ ಒಂದು ಸಂದರ್ಶನ ಇದು ಕೂಡ ಮತ್ತಷ್ಟು ವಿಚಾರಗಳನ್ನ, ಮತ್ತಷ್ಟು ಕ್ಲಾರಿಟಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಇದೀಗ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಿಮ್ಮ ಒಂದು ಕ್ರೈಮ್ ರಿಪೋರ್ಟ್ನ ಇತಿಹಾಸವನ್ನು ನೋಡಿದ್ರು ಕೂಡ ಸಾಕಷ್ಟು ಪ್ರಕರಣಗಳನ್ನ ನೋಡಿರ್ತೀರಿ. ಈ ಪ್ರಕರಣವನ್ನ ನೋಡಿದಂತಹ ಸಂದರ್ಭದಲ್ಲಿ, ಅವರನ್ನ ಇಂಟರ್ವ್ಯೂ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸೊ ನಿಮಗೆ ಏನ್ ಅನ್ಸುತ್ತೆ? ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಈ ಪ್ರಕರಣವನ್ನ ನೋಡ್ತೀರಿ ರಮೇಶ್? ಮಧುಕರ್, ಅಂದ್ರೆ ಧರ್ಮಸ್ಥಳದಲ್ಲಿ ಅಲ್ಲಿ ಒಂದು 100 ಶವಗಳನ್ನ ಊತಿಟ್ಟಿದ್ದೀನಿ ಅಂತೇಳಿ ಒಬ್ಬ ಅನಾಮಿಕ ಬರ್ತಾನೆ. ಅದಾದ ನಂತರ ಒಂದಷ್ಟು ಮಿಸ್ಸಿಂಗ್ ಕೇಸ್ಗಳನ್ನ ಕೊಡುವಂತ ಪ್ರಯತ್ನಗಳು ಆಗಬಹುದು ಅಂತ ನಿರೀಕ್ಷೆ ಐತೆ. ಆದ್ರೆ ಆರಂಭಿಕ ಹಂತದಲ್ಲಿ ಸುಜಾತಾ ಭಟ್ ಅನ್ನುವಂತ ಒಬ್ಬ ಮಹಿಳೆ, ವೃದ್ಧ ಮಹಿಳೆ ಬಂದು ನನ್ನ ಮಗಳು ಮಿಸ್ ಆಗಿದ್ಲು ಇದೇ ಧರ್ಮಸ್ಥಳದ ಜಾಗದಲ್ಲಿ 2003ರಲ್ಲಿ ಅನ್ನುವಂಥದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ನಾವು ಸಾಮಾನ್ಯವಾಗಿ ಪೊಲೀಸ್ ಮೂಲಗಳಿಂದ ಒಂದಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತೇವೆ. ಅಂದ್ರೆ ಈ ಇನ್ವೆಸ್ಟಿಗೇಷನ್ ಎಲ್ಲಿಗೆ ಹೋಯ್ತು, ಅವರು ಕೊಟ್ಟಂತ ದೂರಿಗೆ ಏನಾದ್ರೂ ಸರಿಯಾದಂತ ಮಾಹಿತಿಗಳು ಸಿಗ್ತಾ ಇದೆಯಾ ಅನ್ನುವಂಥದ್ದನ್ನ ಮಾಹಿತಿಯನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸುಜಾತಾ ಭಟ್ ಕೊಟ್ಟಂತಹ ದೂರಿಗೂ ಮುಂದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಬ್ಸ್ಟಾನ್ಸ್ ಎವಿಡೆನ್ಸ್ಗಳಂತ ಏನು ಹೇಳ್ತಾರೆ, ಆ ರೀತಿಯಾದಂತ ಒಂದು ಸಾಂದರ್ಭಿಕ ಎವಿಡೆನ್ಸ್ಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳು ಮಾಡ್ತಾ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಎವಿಡೆನ್ಸ್ಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಪೊಲೀಸ್ ಮೂಲಗಳು ಹೇಳ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಸುಜಾತಾ ಭಟ್ ಯಾರು ಅಸಲಿಗೆ, ಅವರ ಹುಟ್ಟು ಎಲ್ಲಿ, ಅಂದ್ರೆ ಅವರ ನಿಜವಾದಂತ ಏನೋ ಅವರ ವಿಳಾಸ ಯಾವುದು ಅಂತ ಹೇಳಿ ಹುಡುಕ್ತಾ ಹೋಗ್ತೀವಿ. ಅವರ ಹಿನ್ನೆಲೆಯನ್ನು ಹುಡುಕ್ತಾ ಹೋದ ಸಂದರ್ಭದಲ್ಲಿ ಅವರು ಎಲ್ಲಿದ್ರು, ಯಾವಾಗಿದ್ರು, ಅನನ್ಯ ಭಟ್ಟು ನಿಜಕ್ಕೂ ಅಲ್ಲಿಗೆ ಧರ್ಮಸ್ಥಳಕ್ಕೆ ಬಂದದ್ದೌದಾ ಅಥವಾ ಏನು ಮಣಿಪಾಲ್ನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಅನನ್ಯ ಭಟ್ಟು ಓದಿದ್ದೌದಾ, ಈ ರೀತಿಯಾದಂತಹ ಒಂದಷ್ಟು ಮಾಹಿತಿಗಳ ಕಲೆ ಆಗ್ತಾ ಹೋದ ಸಂದರ್ಭದಲ್ಲಿ ಉಡುಪಿಯ ಸಾಲಿಗ್ರಾಮ ಪರಿಕ್ಕ ಅನ್ನುವಂತ ಒಂದು ಕುಟುಂಬಕ್ಕೆ ಸೇರಿದಂತಹ ಈ ಒಂದು ಸುಜಾತಾ ಭಟ್ ಇದ್ದಾರೆ. ಆ ಒಂದು ಫ್ಯಾಮಿಲಿಯನ್ನ ಹುಡುಕಾಟ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಆ ಊರಲ್ಲಿ ಸುಜಾತಾ ಭಟ್ ಅವರ ಅಂದ್ರೆ ಅವರ ಸಹೋದರರಾಗ್ಲಿ ಅಥವಾ ಅವ್ರ ತಂದೆ ತಾಯಿಗೆ ಅವರಿಲ್ಲ, ಅಂದ್ರೆ ತೀರ್ಕೊಂಡಿರುವಂತದ್ದು. ಆದ್ರೆ ಅವರ ಸಹೋದರರಾಗ್ಲಿ ಅಥವಾ ಬೇರೆ ಸಹೋದರಿಯರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಹೋದ ಸಂದರ್ಭದಲ್ಲಿ ಅವರ ಅಕ್ಕ ಒಬ್ಬರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಬೆಂಗಳೂರಿನ ಅಲ್ಲಿ ಅವರ ಅಕ್ಕ ಭಾವ ವಾಸವಾಗಿದ್ದಾರೆ ಅಂತಂದ್ರೆ ನಮಗೆ ಸಿಕ್ಕಿದ್ದು ಅವರ ಅಕ್ಕ ಮತ್ತೆ ಭಾವ ಅವರ ಕುಟುಂಬ ಬೆಂಗಳೂರಿನಲ್ಲಿರುವಂತದ್ದು. ಅಂದ್ರೆ ಅವ್ರನ್ನ ಸಂಪರ್ಕ ಮಾಡ್ತಾ ಹೋದ ಸಂದರ್ಭದಲ್ಲಿ ಸುಜಾತಾ ಭಟ್ ಅವ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಮುಂದಿನ ಹಂತದ ಬುಲೆಟಿನ್ ಹೋಗ್ತಾ ಇದೀವಿ. ವೆರಿ ಕ್ವಿಕ್ ಕ್ವೆಶ್ಚನ್, ಅವರ ಭಾವನ ಪ್ರಕಾರ ಅನನ್ಯ ಭಟ್ ಅನ್ನೋದು ರಿಯಾಲಿಟಿನಾ ಕೇವಲ ಕಲ್ಪನೆನಾ? ಭಾವನಾ, ಅಂದ್ರೆ ಈಗ ಸುಜಾತಾ ಭಟ್ ಅವರ ಭಾವ ಬಂದು ಹೇಳ್ತಾರಂತದ್ದು ಅಂದ್ರೆ ಆಕೆಗೆ ಮದುವೆ ಆಗಿದೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದಂತ ಮಾಹಿತಿಗಳಿಲ್ಲ. ಯಾಕೆಂದ್ರೆ ಸ್ವಂತ ಸಹೋದರಿಗೆ ಆಗ್ಲಿ ಅಥವಾ ಸಹೋದರಿಗೆ ಮದುವೆ ಆಗಿದ್ರ ಬಗ್ಗೆ ಮಾಹಿತಿಗಳಿಲ್ಲ. ಅನನ್ಯ ಭಟ್ ಜನಿಸಿದ್ದಾರೆ ಅನ್ನುವಂಥದ್ದಕ್ಕೂ ಯಾವುದೇ ರೀತಿಯಾದಂತ ಮಾಹಿತಿಗಳಿಲ್ಲ. ಅಂದ್ರೆ ಅಟ್ಲೀಸ್ಟ್ ಸ್ವಂತ ಸಹೋದರರು ಇಡೀ ಕುಟುಂಬಕ್ಕಾದ್ರೂ ತನಗೆ ಮದುವೆ ಆಯ್ತು, ಮಗು ಆಯ್ತು ಅನ್ನುವಂಥದ್ದಾದ್ರೂ ಹೇಳಬೇಕಾಗಿತ್ತಲ್ವಾ. ಜೊತೆಗೆ ಆಕೆ ಓದಿರುವಂಥದ್ದು ಕೇವಲ SSLC ಓದಿದಂತ ಅಂದ್ರೆ ಮಹಿಳೆಗೆ
ಅದು ಕೋಲ್ಕತ್ತಾದಂತ ಅಂದ್ರೆ ಕನ್ನಡ ಭಾಷೆ ಇಲ್ಲದೆ ಇರುವಂತಹ ಹಿಂದಿ ಇಂಗ್ಲಿಷಿನ ಪಾಂಡಿತ್ಯ ಹೊಂದಿರಬೇಕಾಗುತ್ತೆ. ಅಂತಹ ಮಹಿಳೆಗೆ ಕೋಲ್ಕತ್ತಾದಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಸಿಗುತ್ತೆ ಅನ್ನುವಂಥದ್ದಿದೆ. ಅದು ಕೂಡ ಸತ್ಯಕ್ಕೆ ದೂರವಾದಂತಹ ವಿಚಾರ ಅನ್ನುವಂಥದ್ದು. ಎಲ್ಲ ಒಂದ್ ಕಡೆ ಈಗೇನು ಆರೋಪವನ್ನು ಮಾಡ್ತಿದ್ದಾರೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ಅವರ ಭಾವ ಹೇಳ್ತಿದ್ದಾರೆ. ಇದೆಲ್ಲ ಒಂದ್ ಕಡೆ ಯಾರೋ ಈ ಮಹಿಳೆಯ ಹಿಂದೆ ಇದ್ದು ಈ ರೀತಿಯಾದಂತ ಒಂದು ಕಟ್ಟು ಕಥೆಯ ದೂರನ ಕೊಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಅಂದ್ರೆ ನಾನು ಕೇಳಿದಂತ ಪ್ರಶ್ನೆಯಲ್ಲಿ ನೀವು ಯಾಕೆ ಆ ಸುಜಾತ ಭಟ್ ಅವ್ರನ್ನ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕುವಂತದ್ದಾಗ್ಲಿ ಅಥವಾ ಸತ್ಯ ಇದ್ರೆ ಅವ್ರ ಪರ ಯಾಕೆ ನಿಲ್ಬಾರ್ದು ಅಂತದಾಗ ಆಕೆ ಹೇಳ್ತಾ ಇರುವಂತದ್ದು ಎಲ್ಲವೂ ಸತ್ಯ. ಆಕೆಯನ್ನ ಯಾವಾಗ್ಲೂ ನಮ್ಮ ಕುಟುಂಬದಿಂದ ಹೊರಗೆ ಹಾಕಿದ್ವಿ, ಆಕೆ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಅನ್ನುವಂತ ವಿಚಾರವನ್ನ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ರೈಟ್ ರಮೇಶ್, ಮುಂದಿನ ಹಂತಗಳಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ವೀಕ್ಷಕರೇ, ಸದ್ಯಕ್ಕೆ ನಾವು ಸುಜಾತ ಭಟ್ ಭಾವನ ರಿಯಾಲಿಟಿ ಅವರು ನೀಡಿದ ಸಂದರ್ಶನದ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಅಖಾಡಕ್ಕೆ ಇಳಿಬೇಕಾಗಿರೋದು ಪೊಲೀಸರು ಕರ್ನಾಟಕದಲ್ಲೂ ದಾಖಲೆಗಳನ್ನ ಪರಿಶೀಲಿಸಿದ್ರು, ಕೋಲ್ಕತ್ತಾದಲ್ಲೂ ದಾಖಲೆಗಳನ್ನ ಪರಿಶೀಲಿಸಿದ್ರು. ಸುಜಾತ ಭಟ್ ಎಲ್ಲಿದ್ದಾರೆ ಅಂತ ಅವರನ್ನ ಹುಡುಕಿ ಕರೆದು ವಿಚಾರಣೆ ಮಾಡಿ ಸತ್ಯಾಸತ್ಯತೆಯನ್ನ ಬಯಲಿಗೆ ತರಲೇಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.